ಸ್ನೇಹಿತರೆ ನೋಡಿ, ಇನ್ನು ಇವಾಗ ಎಷ್ಟು ಗೊತ್ತಾ ಗಂಟೆ ಟೈಮು 3:45. ಕರೆಕ್ಟಾಗಿ 4 o'clock ಬ್ಯಾಂಗ್ಳೂರ್ ಬಿಡಬೇಕು ಅಂದ್ಬಿಟ್ಟು ಕಂಚಿಗೆ ಹೊಟ್ಟಿದ್ದೀವಿ. ಮೀನಾ, ಓ ನೋಡಪ್ಪ ನಮ್ದು ಟೋಪಿ ಗಿಪ್ಪಿ ಎಲ್ಲ ಹಾಕೊಂಡ್ಬಿಟ್ಟು ಎಷ್ಟು ಇದಾಗ್ಬಿಟ್ಟಿದೆ. ತುಂಬಾ ಚಳಿ, 3:45 ಇನ್ನು ಚಳಿ ಆಗ್ತಾ ಇದೆ. ಇಬ್ರು ಹೊಟ್ಟಿದೀವಿ, ಇನ್ನಿಬ್ರು ಅಲ್ಲಿ ಪಿಕಪ್ ಮಾಡ್ಕೊಂತೀವಿ. ಇವಾಗ ಬಿಟ್ಬಿಡ್ಬೇಕು, 4 ಗಂಟೆ ಕರೆಕ್ಟಾಗಿ ಬಿಟ್ಬಿಡ್ಬೇಕು ಬ್ಯಾಂಗ್ಳೂರ್. 4:15 ಆಯ್ತು. ಇನ್ನಿಬ್ರು ಜಾಯ್ನ್ ಆಗಿದ್ದಾರೆ. ಕಾಣಿಸ್ತಾ ಇದಾರೆ ಇಲ್ವಾ? ಇನ್ನೂ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತದ. ಇದು ಮೀನ ಆಗ್ಲೇ ಎತ್ಕೊಂಡಿತ್ತು. ಮಂಜು ಕಾಣಿಸ್ತಿದ್ಯಮ್ಮ? ಲೈಟಾಗಿ ಕಾಣಿಸ್ತಿದಾರಂತೆ. 4:15 ಬಿಟ್ಟಿದ್ದೀವಿ. 10 o'clock ಅಷ್ಟರಲ್ಲಿ ಕಂಚಿಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಟ್ ಗೊತ್ತಿಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಾಡಿಗ್ಳೂರ ಅದಕ್ಕೆ ಇರಬೇಕು. ಅಲ್ಲಿ ಗಣೇಶನ ದೇವಸ್ಥಾನ ಇದೆ. ನಾನು ಹೇಳ್ಕೊಡ್ಬೇಕೆಲ್ಲ. ಸ್ನೇಹಿತರೆ ಟಿಫನ್ ಆಯಿತು. 9 ಗಂಟೆ ಆಗಿದೆ. ಇನ್ನೊಂದು 30 ಕಿಲೋಮೀಟರ್ ಇದೆ ಕಂಚಿ ತಲುಪಕ್ಕೆ. ಪರವಾಗಿಲ್ಲ, ಸ್ವಲ್ಪ ಬೇಗ ಬಂದ್ವಿ ಅಲ್ವಾ? ಈಗ ತಾನೇ ಅಲ್ಲಿ ಕೊಕ್ಕರೆ ಎಲ್ಲ ನೋಡಿಕೊಂಡು, ಹಸು ಎಲ್ಲ ನೋಡಿಕೊಂಡು, ಒಂದು ತೋಟ ನೋಡಿಕೊಂಡು ಹೈವೇಗೆ ಪಾಸ್ ಆಗ್ತಾ ಇದ್ದೀವಿ. 30 ಕಿಲೋಮೀಟರ್ ಇದೆ ತಲುಪಕ್ಕೆ. ಹೋಗ್ಬಿಡ್ತೀವಿ 9:30 10 ಗಂಟೆ ಅಷ್ಟರಲ್ಲಿ. ಕಾಮಾಕ್ಷಿ ಟೆಂಪಲ್ ಆಗಿದೆ ಫ್ರೆಂಡ್ಸ್. 4 ಗಂಟೆ ಆಗಿದೆ. ಸ್ನೇಹಿತರೆ, ಕಾಮಾಕ್ಷಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ರಶ್ ಇದೆ. ಭಾನುವಾರ ಇವತ್ತು ತುಂಬ ರಶ್ ಇದೆ. ಅಲ್ಲಿ ಕಲ್ಯಾಣಿ ಇದೆ, ಕಲ್ಯಾಣಿ ತೋರಿಸ್ತೀನಿ ಬನ್ನಿ. ಚೆನ್ನಾಗಿದೆ ಅಲ್ಲ ಕಲ್ಯಾಣಿ? ಆಮೇಲೆ ಪಾವು ಸ್ನೇಹಿತರೆ, ನಿಜವಾಗ್ಲೂ ಜೀವನದಲ್ಲಿ ಒಂದ್ಸರಿ ಕಾಮಾಕ್ಷಿ ಟೆಂಪಲ್ಗೆ ಬರಬೇಕು. ಎಂಥ ಪಾಸಿಟಿವ್ ಎನರ್ಜಿ ಗೊತ್ತಾ. ಸ್ವಲ್ಪ ನನಗೆ ಮೈಂಡ್ ಸ್ಟ್ರೆಸ್ಸು ಇತ್ತು, ಮತ್ತು ತಲೆನೋವು, ಸ್ವಲ್ಪ ಏನೋ ಬರೋಷ್ಟು ಟೆನ್ಷನ್ ಏನೋ ಆಯಿತು. ಇರುತ್ತಲ್ಲ ಎಲ್ಲರಿಗೂ ಅದೇ ಥರ. ಬಟ್
ಒಳಗೆ ಕಾಲು ಇಡ್ತಿದ್ದಂಗೆ ಹೇಗಾಯಿತು ಅಂದರೆ ಅದ ಫುಲ್ ಎಲ್ಲ ಎನರ್ಜಿ ಇಷ್ಟು ಪಾಸಿಟಿವ್ ಗೊತ್ತಾ. ಒಂಥರ ಖುಷಿ, ಒಂಥರ ಎಲ್ಲೋ ಒಂಥರ ಇದಕ್ಕೆ ಬಂದುಬಿಟ್ಟಿದ್ದೀವಿ, ದೇವಾಲಯಕ್ಕೆ, ಒಂಥರ ದೇವಲೋಕಕ್ಕೆ ನಂಗೆ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತ ಬಂದು ಹಿಂದೆ ಕಲ್ಯಾಣಿ ಇದೆ, ಹಾಸನ್ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. ನಾವು 1 ಅವರ್ ಕೂತಿದ್ವಿ, ಆಯಿತು 5:30 ಆಗಿದೆ. ಬಟ್ ಹೋಗ್ಬೇಕಲ್ಲ ಮನೆಗೆ. ನೋಡಿ ವೀಕ್ಷಕರೇ, ಥರ ಪ್ಲೇಸ್ ನೋಡಿ ಹೇಗಿದೆ, ನೀವೇ ನೋಡ್ತಾ ಇರಿ ಹೇಗೆ. ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ, ಇಲ್ಲೇ ಕೂತ್ಕೊಳ್ಳೋಣ ನಾವು. ವೀಕ್ಷಕರು ನೋಡಿ ದೇವಸ್ಥಾನ ಹೇಗಾಗ್ತಾ ಇದೆ ಅದು. ತುಂಬ ನಾನು ನಿಜವಾಗ್ಲೂ ದೇವಸ್ಥಾನ ಸುತ್ತದ್ದು, ಕಲ್ಯಾಣಿದು ಎಲ್ಲ ವಿಡಿಯೋ ಮಾಡಾಕ್ತಿದ್ದೀನಿ ವೀಕ್ಷಕರೇ, ನೋಡ್ಕೊಳ್ಳಿ. ದಯವಿಟ್ಟು ಖಂಡಿತ ಒಂದ್ಸರಿ ಬನ್ನಿ. ನೀವು ಬಂದರೆ ಪಾಸಿಟಿವ್ ಎನರ್ಜಿ ಹೇಗಿದೆ ಅಂತ ನೋಡಿ, ನಾನು ಏನು ಹೇಳಿದ್ದೀನಿ ಅದು ಕರೆಕ್ಟಾಗಿದೆ ಅಂತ ನನಗೆ ಹೇಳಿ. ನಿಜವಾಗ್ಲೂ ನನ್ನ ರಿಕ್ವೆಸ್ಟು, ದಯವಿಟ್ಟು ಒಂದ್ಸರಿ ಬನ್ನಿ ನೋಡಿ. ತುಂಬ ತುಂಬ ರಿಲ್ಯಾಕ್ಸ್ ಆಗ್ತೀರಾ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಥರ ಹೇಳ್ಕೊಳಕ್ಕಾಗ್ತಾಯಿಲ್ಲ ಒಂದು ಮನಸ್ಸೊಳಗೆ ಅಷ್ಟು. ನಮಸ್ತೆ. ನೋಡಿ ಮೀನಾ ಕಾಫಿಗೆ ವೇಟಿಂಗು, ಮಂಜು ಸೋಡಾ ಕುಡಿತೈತೆ. ಇವರು ಫ್ರೆಂಚ್ ಫ್ರೈ ತಿಂದ್ಬಿಟ್ಟು ತಲೆನೋವಂತೆ ಕಾಫಿಗೆ ವೇಟಿಂಗು. ನಾನು ಮಾಮೂಲಿ ಕಾಫಿಗೆ ವೇಟಿಂಗು. ಇದು ಬರ್ತಾ ಕಂಚಿಯಿಂದ ಒಂದು 10 ಕಿಲೋಮೀಟರ್ಸ್ ಬಂದಮೇಲೆ ಸಿಗುತ್ತೆ. 10-20 ಕಿಲೋಮೀಟರ್ಸ್ ಬಂದಮೇಲೆ ಡಿವೈನ್ ಕೆಫೆ ಅಂತ. ತುಂಬ ಚೆನ್ನಾಗಿದೆ. ನಾನು ಮೊದಲೇ ವಿಡಿಯೋ ಮಾಡಲಿಲ್ಲ, ನೋಡೋಣ ಸೋಡಾ ಮತ್ತು ಇದು ಹಾಲು ಫ್ರೈ ಇದೆಲ್ಲ ನೋಡಿದ್ರೆ ಹೇಳೋಣ ಅಂದ್ಬಿಟ್ಟು, ಸರ್ವಿಸ್ ಹೇಗಿದೆ ನೋಡೋಣ ಅಂದ್ಬಿಟ್ಟು ಸುಮ್ಮನಿದ್ದೆ. ತುಂಬ ಚೆನ್ನಾಗಿದೆ, ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ. ಈ ರೈಟ್ ಸೈಡು ಒಂದು ಪಾರ್ಟಿ ಹಾಲ್ ಇದೆ, ಆ ಕಡೆ ಬ್ಯಾಕ್ ಸೈಡು ಒಂದು ಪಾರ್ಟಿ ಹಾಲ್ ಇದೆ. ಈಚೆ ಎಲ್ಲ ಕಾರು ಒಂದು 50 ಕಾರ್ ನಿಲ್ಲಿಸ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಬಂದರೆ ಒಂದು ಬನ್ನಿ. ರೇಟೇನು ಆ ಥರ ಇಲ್ಲ, ಓವರ್ ಏನಿಲ್ಲ ರೇಟು, ಬಜೆಟ್ ಫ್ರೆಂಡ್ ಇದೆ ಏನಂತ. ಓಕೆ, ನೋ ದುಡ್ಡೆಲ್ಲ ತುಂಬ ಜಾಸ್ತಿ ಇಲ್ಲ, ಆರಾಮಾಗಿ ಚೆನ್ನಾಗಿದೆಲ್ಲ. 5:30 ಆಗಿದೆ, ಹೊರಟ್ರೆ ಈಗ ಒಂದು 9 o'clock ಅಷ್ಟರಲ್ಲಿ ಬ್ಯಾಂಗ್ಳೂರು ತಲುಪ್ತೀವಿ. ಈ ಕಡೆ ಬಂದರೆ ಡಿವೈನ್ ಕೆಫೆ ಅಂತ ಹೋಟೆಲ್ಗೆ ಒಂದು ಸರಿ ವಿಸಿಟ್ ಮಾಡಿ ಸ್ನೇಹಿತರೆ. ಏನು ಗೊತ್ತಾ, ಕಾಫಿ ಕಪ್ ಕೂಡ ಕಾಪರ್ದು, ವಾಟ್ರ್ ಕೊಡ್ತಾರೆ, ಬಿಸಿ ಬಿಸಿ ನೀರು ಕಾಪರ್ದು, ಕೋಲ್ಡ್ ವಾಟರು ಕಾಪರ್ದು. ಸೊ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಕಾಫಿ ತುಂಬ ಚೆನ್ನಾಗಿದೆ. ಕಾಫಿ ಅಂತೂ ನೋಡಿ, ಏನಮ್ಮ ಕಾಫಿ ತುಂಬ ಚೆನ್ನಾಗಿದೆಯಂತೆ, ಸೋಡಾನು ತುಂಬ ಚೆನ್ನಾಗಿದೆಯಂತೆ. ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಬಿಡೋಣ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಈ ಕಾಪರ್ದು ನೋಡ್ತಾ ಇದ್ರೇ ಖುಷಿಯಾಗಿ ಹೋಗುತ್ತೆ, ಕಾಫಿ ಕುಡಿಯೋಕ್ಕೆ ಖುಷಿ. ತುಂಬ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ.